ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ಬ್ಲೌಸ್ಗೆ. ನಿನ್ನೆ ದಿನ ಗೌರಿ ಹುಣ್ಣಿಮೆ ಅಂದರೆ ಕಾರ್ತಿಕ ಹುಣ್ಣಿಮೆ. ಈ ಹುಣ್ಣಿಮೆನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆಯ ಪದ್ಧತಿಯ ಪ್ರಕಾರ ನಾವು ಈ ಹುಣ್ಣಿಮೆಯಲ್ಲಿ ಹಿರಿಯರ ಪೂಜೆಯನ್ನು ಮಾಡ್ತೇವೆ. ಯಾಕಂದರೆ ದೀಪಾವಳಿಯಲ್ಲಿ ಮಾಡೋದು ಕಡಿಮೆ. ಈ ಹಬ್ಬನ ನಮ್ಮ ಮನೆತನ ಪ್ರಕಾರ ಗೌರಿ ಹುಣ್ಣಿಮೆಯ ದಿವಸ ಈ ಹಬ್ಬನ ಮಾಡಿ ನಮ್ಮ ಮನೆತನದ ಮಂದಿಯರೆಲ್ಲರೂ ಅವರವರ ಮನೆಯಲ್ಲಿ ಪೂಜೆ ಮಾಡಿ ಅವ್ರ ಮನೆಗೆ ಹೋಗಿ ನಾವು ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತೀವಿ. ಹಾಗೆ ಧೂಪ ಮತ್ತು ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ಅಂದರೆ ಹಿರಿಯರಿಗೆ ನೈವೇದ್ಯ ಮಾಡಿ ಆ ದಿನ ಪೂಜೆನ ಮಾಡ್ತೀವಿ. ಈಗ ನೋಡ್ತಾ ಇರೋದು ನೀವು ಅದನ್ನೇ. ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಹುರಕ್ಕಿ ಹೋಳಿಗೆ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾಯಿದ್ರು. ಈ ಕಡೆ ಸಕ್ರೆ ಗೊಂಬೆನ ಕೂಡ ತರ್ತಾಯಿದ್ವಿ. ನೋಡ್ತಾ ಇರ್ತೀರಲ್ಲ, ಈ ದಿನ ಗೌರಮ್ಮನ ಅಂದರೆ ತಾಯಿ ಲಕ್ಷ್ಮೀ ದೇವಿಗೆ ಯಾವ ಒಂದು ದೇವಿ ದೇವಸ್ಥಾನಕ್ಕಾದರೂ ಹೋಗಿ ಸಕ್ರೆ ಗೊಂಬೆಗಳನ್ನ ತಟ್ಟೆಯಲ್ಲಿ ಇಟ್ಕೊಂಡು ಮತ್ತು ಅದರ ಜೊತೆ ದೀಪ ಕೂಡ ಇಟ್ಕೊಂಡು ಪೂಜೆನ ಆರತಿ ತಟ್ಟೆಯಿಂದ ದೇವರಿಗೆ ಆರತಿ ಮಾಡುವ ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರುತ್ತೆ. ಹೇಗಿದೆ ನೋಡಿ ಗೊಂಬೆಗಳು, ಸಕ್ಕರೆ ಗೊಂಬೆಗಳನ್ನು. 100 ರೂಪಾಯಿ ಚಂದ ಅದ ನೋಡು, ಬಣ್ಣ ಚಂದ, ಸೂಪರ್. ಈ ಕಡೆ ಎಲ್ಲ ಅಂದರೆ ಅಡುಗೆ ಸಾಮಾನುಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ. ಬಜ್ಜಿ ಮತ್ತು ಕೊತ್ತಂಬರಿ ಸೊಪ್ಪು, ಹೋಳಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದೆಲ್ಲ ಹುರಕ್ಕಿ ಹೋಳಿಗೆ ಉಂಡೆ. ಹಾಗೆ ಈ ಕಡೆ ಹೂರಣ, ಕಡಲೆಬೇಳೆ ಹೋಳಿಗೆ ಹೂರಣ, ಮತ್ತು ಇದು ಗಾರ್ಗಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಸದ್ಯಕ್ಕೆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಎಲ್ಲರೂ ಸಾಯಂಕಾಲದ ಹೊತ್ತಿಗೆ ಈ ಪೂಜೆನ ಮಾಡ್ತೀವಿ ನಮ್ಮ ಮನೇಲಿ. ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕಿ ರೆಡಿ ಮಾಡ್ಕೋತಾ ಇದ್ದೆ. ಅನ್ನ ಸಾಂಬಾರನ್ನ ಊಟ ಮಾಡಿ ನೆಕ್ಸ್ಟು ಹೂವು ಹೆಣೆಯೋದಕ್ಕೆ ಕೂತ್ಕೊಂಡ್ವಿ. ಮನೆಗೂ ಕೂಡ ಎಲ್ಲರೂ ಬರ್ತಾಯಿದ್ರು. ನೀನು ಹೂ ಪೊಣ್ಸಕ್ಕೆ ಕುಂತೇನು? ಹೂ ಪೊಣ್ಸಕ್ಕೆ ಕುಂತೀಯ? ಹಾಯ್ ಸುತ್ತ ಎಲ್ಲರೂ ಬಂದ್ರ, ಅಂತಿ ಬಂದ ಹಾಯ್ ಅಂತಾನೆ ಧ್ರುವ. ಹಾಯ್ ಹಾಯ್ ಧ್ರುವ. ಕಾರ್ತಿಕ ಮಾಸದಲ್ಲಿ ಇದನ್ನು ದೇವರ ಹುಣ್ಣಿಮೆ ಅಂತೇಳಿ ಕರೀತಾರೆ. ಹಾಗೆಯೇ ದೀಪಗಳ ಆರಾಧನೆ ಹೆಚ್ಚಾಗಿರುತ್ತದೆ. ಮತ್ತು ಈ ದಿನ ಹುಣ್ಣಿಮೆ ಚಂದ್ರ ತುಂಬಾ ಪ್ರಕಾಶಮಾನವಾಗಿರ್ತಾನೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹೋಳಿಗೆ, ಹುರಕ್ಕಿ ಹೋಳಿಗೆನ ಆಗಲೇ ತೋರಿಸ್ದಾಗೆ ಹೋಳಿಗೆನ ಮಾಡ್ತಾಯಿದ್ವಿ. ಈಗ ಹೋಳಿಗೆನ ತುಂಬಿ ಈ ಥರ ಲಟ್ಸ್ಬೇಕಾಗುತ್ತೆ. ಈ ಹೋಳಿಗೆನ ಎಗ್ ಶೇಪಲ್ಲಿ ಲಟ್ಸಿರ್ತಾರೆ. ಮತ್ತು ಇದು ಬೆನ್ಸೋ ಹೋಳಿಗೆ ಅಲ್ಲ, ಕರಿಯೋ ಹೋಳಿಗೆನೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ಈ ಹೋಳಿಗೆನ ಮಾಡಿಕೊಂಡು ನಿನ್ನೆ ಹಿಂದಿನ ದಿವಸನೇ ಶೇಂಗಾ ಹೋಳಿಗೆ ಮತ್ತು ಎಳ್ಳು ಹೋಳಿಗೆನ ಮಾಡ್ಕೊಂಡಿದ್ದೆ ನಾನು ಮತ್ತು ನಮ್ಮಮ್ಮ. ಈಗೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಪ್ರೀತಿಯಿಂದ ಮಾತಾಡಿಕೊಂಡು ಮಾಡ್ತಾಯಿದ್ವಿ. ಈ ಕಡೆ ಅಕ್ಕ ಗಾರ್ಗಿನ ಮಾಡ್ತಾಯಿದ್ಲು, ನಾನು ಕೂಡ ಹೋಳಿಗೆನ ಬೆನೆಸ್ತಾ ಇದ್ದೆ. ನೋಡ್ತಾ ಇರ್ಬೋದು, ಹೋಳಿಗೆ ಅಂದರೆ ಕಡಲೆಬೇಳೆ ಹೋಳಿಗೆನ ಮಾಡ್ಕೊಂಡಿರ್ತೀವಿ. ನಮ್ಗೆ ತಿಳಿದಷ್ಟು ಮಟ್ಟಿಗೆ ಸಿಹಿ ಖಾದ್ಯಗಳನ್ನು ಹೆಚ್ಚು ಮಾಡಿ ದೇವರಿಗೆ ನೈವೇದ್ಯನ ಮಾಡ್ತೀವಿ ಈ ಹಬ್ಬದಲ್ಲಿ. ಎಲ್ಲ ಕುಕ್ಕರ್ ಕುತ್ತು ಬರಲಿ ಸಾಕು. ಇಷ್ಟೆಲ್ಲ ಆದಮೇಲೆ ಅಡುಗೆನ ತಯಾರು ಮಾಡಿದ್ವಿ. ಹೇಳಿದಾಗೆ ಹೋಳಿಗೆ ಮತ್ತು ಹುರಕ್ಕಿ ಹೋಳಿಗೆ, ಹಾಗೆ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಅನ್ನ ಸಾಂಬಾರು, ಪಲ್ಯ, ಬಜ್ಜಿ ಮತ್ತು ಗಾರ್ಗಿನ ಎಲ್ಲ ತಯಾರು ಮಾಡಿಕೊಂಡು ಸಾಯಂಕಾಲದ ಹೊತ್ತಿಗೆ ಮತ್ತೊಮ್ಮೆ ಎಲ್ಲರೂ ರೆಡಿಯಾಗಿ ಆರತಿ ತಟ್ಟೆನ
ರೆಡಿ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇವಾಗ ತಾನೇ ಎಲ್ಲರೂ ಮತ್ತು ಟೀ ಕುಡಿದು ಫ್ರೆಶ್ ಅಪ್ ಆಗಿ ಆರತಿ ತಟ್ಟೆನ ಅಂದರೆ ಸಕ್ಕರೆ ಗೊಂಬೆ ಆರತಿ ತಟ್ಟೆನ ರೆಡಿ ಮಾಡ್ತಾಯಿದ್ವಿ. ಬನ್ನಿ ಯಾವ ರೀತಿ ರೆಡಿ ಮಾಡ್ತಾಯಿದ್ವಿ ಅಂಥೇಳಿ ನಿಮಗೂ ಎಲ್ಲ ತೋರಿಸ್ತೀವಿ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಮನೆಯಲ್ಲಿ ನಮ್ಮ ದೊಡ್ಡ ಮಾಮ ಮತ್ತು ನಮ್ಮ ಅಕ್ಕ ದೇವರಿಗೆ ನೈವೇದ್ಯನ ಮಾಡ್ತಾಯಿದ್ರು, ಅಂದರೆ ಹಿರಿಯರಿಗೆ ನೈವೇದ್ಯ ಮಾಡ್ತಾಯಿದ್ರು. ನೈವೇದ್ಯ ಮಾಡುವಾಗ ಬಾಳೆ ಎಲೆಯಲ್ಲಿ ನೈವೇದ್ಯ ಮಾಡೋದು. ಹಾಗಾಗಿ 5 ಹೂಣ್ಗದ ಹೋಳಿಗೆ, 5 ಹುರಕ್ಕಿ ಹೋಳಿಗೆ, 5 ಎಳ್ಳು ಹೋಳಿಗೆ, 5 ಶೇಂಗಾ ಹೋಳಿಗೆ ಮತ್ತು 5 ಎಳ್ಳು ಹೋಳಿಗೆನ ಇಟ್ಟು ನೈವೇದ್ಯನ ಮಾಡ್ತೀವಿ. ಈಗಾಗಲೇ ಹಿರಿಯರನ್ನು ಪೂಜೆ ಮಾಡಿದ್ದಾಗಿದೆ. ಅದೇ ರೀತಿಯಾಗಿ ನೈವೇದ್ಯನೂ ಕೂಡ ಇಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಪ್ರತಿ ವರ್ಷವೂ ನಮ್ಮ ದೊಡ್ಡ ಮಾಮನೇ ನೈವೇದ್ಯ ಮಾಡೋದು, ಹಾಗಾಗಿ ಅವರೇ ಮಾಡ್ತಾರೆ. ನೋಡ್ತಾ ಇರ್ಬೋದು ಯಾವ್ಯಾವ ಥರ ನೈವೇದ್ಯ ಮಾಡ್ತಾಯಿದ್ದಾರೆ ಅಂಥೇಳಿ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಹಿರಿಯರ ಹಬ್ಬನ ಮಾಡ್ತೀವಿ. ಹಾಗೆ ನಮ್ಮ ಮನೆತನ ಮಂದಿ ಕೂಡ ಇದೇ ರೀತಿಯಾಗಿ ಈ ಹಬ್ಬನ ಆಚರಿಸ್ತೀವಿ. ನಾವು ದೀಪಾವಳಿಯಲ್ಲಿ ಹಿರಿಯರ ಹಬ್ಬನ ಮಾಡೋದು ಕೇಳಿರ್ತೀವಿ ಎಲ್ಲರೂ. ಅದೇ ರೀತಿಯಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ಮಾಡೋದಿಲ್ಲ, ಗೌರಿ ಹುಣ್ಣಿಮೆಯಲ್ಲಿ ಹಬ್ಬ ಮಾಡೋದು ತುಂಬಾ ವಿಶೇಷ. ಹಾಗೆ ಈ ಹಬ್ಬದ ಜೊತೆಗೆ ಎಲ್ಲರ ಮನೆಗೂ ಹೋಗಿ, ಅಂದರೆ ನಮ್ಮ ಮನೆತನ ಮಂದಿ ಮನೆಗೆ ಹೋಗಿ ಅವ್ರ ಮನೆಗೆ ನಾವು ಹೋಗಿ, ನಮ್ಮ ಮನೆಗೆ ಅವರು ಕೂಡ ಬಂದು ಪೂಜೆಯಲ್ಲಿ ಭಾಗವಹಿಸ್ತಾರೆ. ಹಾಗೆ ನಾವು ಕೂಡ ಹೋಗಿ ಅವ್ರ ಮನೆಗೂ ಪೂಜೆನ ನೋಡಿ ಆ ಒಂದು ಈಗ ಏನು ಪ್ರಸಾದ ಇಟ್ಟಿದ್ದಾರಲ್ಲ ಆ ಪ್ರಸಾದದಲ್ಲಿ ಏನಾದರೂ ನಮಗೆ ಇಷ್ಟವಾದ ಖಾದ್ಯವನ್ನು ತಗೊಂಡು ನಾವು ಅದನ್ನು ತಿನ್ಬಹುದು. ಅದೇ ರೀತಿ ಪದ್ಧತಿ ಕೂಡ ಇವಾಗೂ ಹಿಂದಿನ ವರ್ಷಗಳಿಂದನೂ ನಡೆದು ಬಂದಿದೆ. ಹಾಗೆ ಕೂಡ ಈಗೂ ನಾವು ಮುಂದುವರಿಸ್ತಾನೇ ಇದ್ದೀವಿ. ಈ ಥರ ಎಲ್ಲ ಮಾಡಿದ ಮೇಲೆ ಮಧ್ಯದಲ್ಲಿ ಅನ್ನ ಸಾಂಬಾರು ಪಲ್ಯನ ಹಾಕಿ ನೈವೇದ್ಯ ಮಾಡ್ತೀವಿ. ಹಣ್ಣುಗಳನ್ನು ತಂದಿದ್ದರೆ ಹಣ್ಣುಗಳನ್ನು ಕೂಡ ನಾವು ಅಂದರೆ ಹಿರಿಯರಿಗೆ ಅರ್ಪಿಸಿ ಕಳಸ ಎಲ್ಲ ಇಟ್ಟು, ಅಂದರೆ ಆರತಿ ಎಲ್ಲ ಇಟ್ಟು ಆರತಿನ ಮಾಡಿ ಪೂಜೆನ ಸಲ್ಲಿಸ್ತೀವಿ. ಹಾಗೆ ಧೂಪನೂ ಇಟ್ಟಿರ್ತೀವಿ. ಅವ್ರಿಗೆ ಇಷ್ಟವಾದ ಸ್ವೀಟ್ ಆಗಿರ್ಬೋದು, ಖಾರದ ವಸ್ತುಗಳನ್ನು ಎಲ್ಲ ಕೂಡ ಮಾಡಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತೀವಿ.
ರೀತಿಯಾಗಿ ನಮ್ಮ ಮನೆಯ ಗೌರಿ ಹುಣ್ಣಿಮೆ ಹಬ್ಬ ಇತ್ತು. ಈ ಹುಣ್ಣಿಮೆಯ ವಿಶೇಷ ಹಾಗೂ ಈ ಹುಣ್ಣಿಮೆ ಹಬ್ಬದ ಆಚರಣೆ ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಈ ರೀತಿಯನ್ನು ಆಚರಿಸಿದೆವು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.